ರಾಜೇಶ್ ತೆಗಿ ಬಾ ಸಂಯುಕ್ತ. ಕಟ್ ಮಾಡ ಹ್ಯಾಪಿ ಬರ್ತ್ಡೇ ಹೇಳ್ರಿ. ಮೇಡಮ್ DCM DK ಶಿವಕುಮಾರ್ ಅವರಿಗೆ, DCM DK ಶಿವಕುಮಾರ್ ಅವರಿಗೆ. ಅವರಿಗೆ ಜನ್ಮದಿನದ ಶುಭಾಶಯಗಳು. ಅವರಿಗೆ ಬಳ್ಳಾರಿ ದುರ್ಗಮ್ಮ ತಾಯಿ 100 ವರ್ಷಗಳ ಕಾಲ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಅವರು ಮುಂದಿನ ಮುಖ್ಯಮಂತ್ರಿಗಳ ಆಗೋ ಕನಸನ್ನು ನಾವು ಕಾಣ್ತಾ ಇದ್ದೀವಿ. ಅವ್ರು ಆಗಬೇಕು ಅಂತ ನಮ್ಮ ಒಂದು ಆಸೆ ಇದೆ. ಯಾಕೆ ಅಂದರೆ ಈ ಹಿಂದೆ ಸಹ ನಾನು ಆಯ್ಕೆ ಕಾರ್ಯಕ್ರಮ ನಮ್ಮ ಬಳ್ಳಾರಿ ಮೇಲೆ ಒಂದು ಅವರ ಒಂದು ಕನಸಾಗಿತ್ತು. ನಾನು ಆಯ್ಕೆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಅಂತ ಫಸ್ಟ್ ಪ್ರಯೋಗ ನಮ್ಮ ಬಳ್ಳಾರಿ ಮೇಲೆ ಮಾಡಿದರು. ಅದನ್ನು ನಾವು ಸಕ್ಸಸ್ ಮಾಡಿ ಕೊಟ್ವಿ. ನಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ನನ್ನ ತಮ್ಮನಿಗೆ ಆರೋಗ್ಯ ಸರಿಗಿದ್ದಿಲ್ಲ. ಆದರೂ ಸಹ ಅವರ ಒಂದು ಮಾತಿನ ಒಂದು ಆದೇಶಕ್ಕಾಗಿ ನಾವು ಆದೇಶದಿಂದ ಕಟ್ಟುನಿಟ್ಟಾಗಿ ನಾವು ಕೆಲಸ ಮಾಡಿಕೊಟ್ಟಿದ್ದೀವಿ. ನಮಗೆ DK ಸಾರ್ ಅಂದರೆ ತುಂಬ ಅಭಿಮಾನ. ಅವರು ನಮ್ಮ ಗುರುಗಳು ಅಂತ ಹೇಳೋದಕ್ಕೆ ಹೇಳಿದರೆ ತಪ್ಪಾಗಲ್ಲ. ಅವ್ರಿಗೆ ದುರ್ಗಮ್ಮ ತಾಯಿ 100 ವರ್ಷ ಆಯುಷು ಆರೋಗ್ಯ ಕೊಡಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಒಂದು ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ, ನಾನು ಹೈಕಮಾಂಡ್ಗೆ ಒಂದು ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವರು DK ಸರ್ ಯಾರು ಕಾರ್ಯಕರ್ತರು ಅನ್ನೋದನ್ನ ಅವರು ಗುರುತಿಸ್ತಾರೆ. ಅವರು ಕೆಲಸ ಮಾಡೋರನ್ನ ಅವರು ಗುರುತಿಸ್ತಾರೆ. ಅದಕ್ಕಾಗಿ ಅವ್ರಿಗೆ ಹೈಕಮಾಂಡ್ ಅವ್ರನ್ನ ಗುರುತಿಸಿ ಈಗ ಮುಂದಿನ ಮುಖ್ಯಮಂತ್ರಿಗಳನ್ನಾಗಿ ಅವ್ರು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನೆಕ್ಸ್ಟ್ ಈಗ ನಮ್ಮ CM ಸಿದ್ದರಾಮಯ್ಯ ಸರ್ ಆದಮೇಲೆ DK ಸರ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಆದಮೇಲೆ ನಮ್ಮನ್ನು ಕಾರ್ಯಕರ್ತರನ್ನು ಸಹ ಅವ್ರು ಗುರುತಿಸ್ಬೇಕು. ಯಾಕೆ ಅಂದರೆ ನಾವು ಮೂಲ ಕಾಂಗ್ರೆಸ್ಸಿಗರು, ನಮ್ಮ ಹೆಣ್ಮಕ್ಳು ಈ ದಿನ ಅವ್ರ ಮನೆಗಳಲ್ಲಿ ನಡೆಯೋದು ಕಷ್ಟ ಇದ್ರೂ ಕೂಡ ಪಕ್ಷಕ್ಕಾಗಿ ಅವರು ದುಡಿತಾರೆ. ಪಕ್ಷ ಅಂದರೆ ರಾತ್ರಿ ಆಗಲು ಅವ್ರ ಸ್ವಂತ ಖರ್ಚಿಂದ ಬರ್ತಾರೆ. ನಮಗೆ ಯಾರು ನಮ್ಮ ಪಕ್ಷದಿಂದ ಯಾರು ಏನು ನಮಗೆ ಸಹಾಯ ಮಾಡೋದಿಲ್ಲ. ಸ್ವಂತ ಖರ್ಚಿಂದ ನಮ್ಮ ಮಹಿಳೆಯರೆಲ್ಲರೂ ಇಲ್ಲಿ ಪಕ್ಷದ ಕೆಲಸ ಇದೆ ಅಂತೇಳಿ ಅಂದಾಗ ಮನೆ ಕೆಲಸಗಳು ಥರ ಅವರು ಭಾವಿಸ್ಕೊಂಡು ಬರ್ತಾರೆ. ಅವ್ರನ್ನು ಸಹ ಗುರುತಿಸ್ಬೇಕು. ಈ ಒಂದು ಗುರುತಿಸೋ ಕೆಪಾಸಿಟಿ ನಮ್ಮ DK ಸಾಹೇಬ್ರಿಗಿದೆ. ನಮ್ಮ ಲೋಕಲ್ ಶಾಸಕರು ಕೂಡ ನಮ್ಮನ್ನೆಲ್ಲರನ್ನ ಗುರುತಿಸಿ, ನಮ್ಮ DK ಸಾಹೇಬರು ಲೋಕಲ್ ಶಾಸಕರು ಗುರುತಿಸಿ ಎಲ್ಲರಿಗೆ ಒಬ್ಬೊಬ್ಬ ಹೆಣ್ಮಕ್ಳನ್ನ ಅವ್ರಿಗೆ ಒಂದೊಂದು ಹುದ್ದೆಯನ್ನು ಕೊಡಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ.